ಒಳಗಡೆ ಅಲ್ಲ ತುಂಬಾ ನೋಡಿದೆ. ಅದೇ ಕಂಜೆಸ್ಟೆಡ್, ಯಾಕೆ ತುಂಬಾ ಜಾಗ ಇಲ್ಲ ಪಾಪ ನಿಮಗೆ ಇದು ಮಾಡೋಕ್ಕೆ, ಅದಕ್ಕೋಸ್ಕರ ಆ ಥರ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಅಮ್ಮವ್ರು ಬಂದಿದ್ದಾರೆ ಚಾಮರಾಜಪೇಟೆಯಿಂದ. ಜಯಭಾರತಿ ಪ್ರಭಾಕರ್ ಅವರ ಹೆಸರಲ್ಲಿ ಬರೋಬ್ಬರಿ 12 ಅಡಿ ಜಾಗವನ್ನು ಡೊನೇಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಇವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಚಾಮರಾಜಪೇಟೆಯಿಂದ ಇಷ್ಟು ವಯಸ್ಸಾಗಿದ್ರು ಕೂಡ ಅವರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ನಮ್ಮ ಆಶ್ರಮ ಹೇಗಿದೆ, ಏನು ಅನ್ನಿಸ್ತು ಅಂತ. ಅಮ್ಮ ನಮಸ್ತೆ. ನಮಸ್ತೆ. ಹೇಗೆ ಬರಬೇಕು ಅನ್ನಿಸ್ತು ನಮ್ಮ ಆಶ್ರಮಕ್ಕೆ? ಏನಂದರೆ, ನಾನು ತುಂಬ ದಿವಸದಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ. ನನಗೆ ಇದು 9,000 ಅಡಿಗೆ ಅಮೌಂಟ್ ಕೊಡಬೇಕು ಅಂತ ಯಾವಾಗ ಇದಾಯ್ತೋ ಆವಾಗ ಸ್ವಲ್ಪ ದುಡ್ಡು ಕೊಡೋಣ ಅಂತ ನಾನು ಆವಾಗಿಂದ ಅಂದ್ಕೊಂಡೆ. ಬೇರೆ ಯಾರಾದರೂ ಬಂದರೆ 1 ಅಡಿಗೆ ಕೊಡಲಿ ಸಾಕು. ಅವ್ರಿಗೆ ದುಡ್ಡಿಲ್ಲ ಆಗ ಏನಾದ್ರು ಅಂದರೆ 1 ಅಡಿ ಕೊಡಲಿ, 2 ಅಡಿ ಕೊಡಲಿ. ಬೇಕಾದಷ್ಟು ಒಂದು ಹೋಟ್ಲಿಗೆ ಹೋದ್ರೇ ಬೇಕಾದಷ್ಟು ದುಡ್ಡು ಖರ್ಚಾಗುತ್ತೆ, ಒಂದು ಫಿಲಮ್ ನೋಡೋಕೆ ಹೋದ್ರೇ ಬೇಕಾದಷ್ಟು ದುಡ್ಡು ಖರ್ಚಾಗುತ್ತೆ. ಅದರಲ್ಲಿ ಒಂದು ಭಾಗ ತೊಗೊಂಡು ಇಲ್ಲಿ ಕೊಡಲಿ ಅಂತ ನನಗೆ ಆಸೆ. ನಾನು ನನ್ನ ಕೈಲಾದಷ್ಟು ಅಮೌಂಟ್ ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಅಮೌಂಟೇ ಆದ್ರೂ ಹೇಳ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ, ಅವ್ರಿಗೂ ಕೊಟ್ಟಿದ್ದಾರೆ. ಇವರು ನಮ್ಮ ಸೊಸೆ. ನಮ್ಮೆಲ್ಲರಿಂದ ಇವಾಗ ನಾನು ಈಗ ಆಶ್ರಮ ನೋಡಿದ್ರೆ ಒಳಗಡೆ ಅಲ್ಲ ತುಂಬ ನೋಡಿದೆ. ಅದೇ ಕಂಜೆಸ್ಟೆಡ್, ಯಾಕೆ ತುಂಬ ಜಾಗ ಇಲ್ಲ ಪಾಪ ನಿಮಗೆ ಇದು ಮಾಡೋಕ್ಕೆ, ಅದಕ್ಕೋಸ್ಕರ ಆ ಥರ ಇದೆ. ಇವಾಗ ಏನು ಸ್ವಲ್ಪ ಮುಂದುವರಿಲಿ. ನಾನು ಇದು 2ನೇ ಸಿದ್ಧಗಂಗೆ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಅಮ್ಮ. ನೋಡಿ, ಎಷ್ಟೋ ತಾಯಂದ್ರ ಕನಸು 2ನೇ ಸಿದ್ಧಗಂಗೆ ಆಗಲಿ ಅಂತ. ಆ ಮಾತು ಕೇಳೋಕ್ಕೆ ನನ್ನ ಮೈ ಜುಮ್ಮನತ್ತೆ, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳೋದೇ ಒಂದು ಎಷ್ಟೋ ಜನ್ಮದ ಪುಣ್ಯ ಆಗಿರಬೇಕು. ಅವ್ರ ಆಶೀರ್ವಾದ ಸಿಗಬೇಕು ಅಂದ್ರೆ ಎಷ್ಟೋ ಜನ್ಮ ತಪಸ್ಸು ಮಾಡಿರಬೇಕು. ಅಂಥ ಒಂದು ನಾಡಲ್ಲಿ, ಅಂಥ ಒಂದು ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಿ. ಸೊ ಅವರ ಒಂದು ಹೆಸರಲ್ಲಿ ಸಾಕಷ್ಟು ಪುಣ್ಯದ ಕೆಲಸಗಳಿಲ್ಲ ಆಗ್ತಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟೋ ತಾಯಂದ್ರ ಆಶೀರ್ವಾದ. ಇವತ್ತು 130 ಜನ ಊಟ ಮಾಡ್ತಿದ್ದಾರೆ. ಬರೋಬ್ಬರಿ 12 ಅಡಿ ಜಾಗವನ್ನು ಕೂಡ 10 ಅಡಿ ಜಾಗವನ್ನು ಕೂಡ ಡೊನೇಟ್ ಮಾಡಿದ್ದಾರೆ. ಹಾಗೆ ಆಶಾ ಮಂಜುನಾಥ್ ಅವರ ಹೆಸರಲ್ಲಿ ಕೂಡ 2 ಅಡಿ ಜಾಗವನ್ನು ಡೊನೇಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಇಲ್ಲ, ನೋಡಿ ಖುಷಿ ಆಯಿತು. ಯಾಕೆಂದರೆ ವಯಸ್ಸಾಗಿರೋರು ನೋಡ್ಕೊಳ್ಳೋದೇ ಕಷ್ಟ, ಎಲ್ಲ ಆಚೆ ಆಗ್ತಾರೆ. ಇದು ನೋಡಿ ಒಂಥರ ಬೇಜಾರಾಗ್ತಿದೆ. ನೀವು ಅಟ್ಲೀಸ್ಟ್ ಅಪ್ಪ ಅಮ್ಮನಿಗೆ ಜಾಗ ಕೊಟ್ಟು ನೀವು ನಿಮ್ಮ ಹೆಂಡತಿ ಮಾಡ್ತಿದ್ರಲ್ಲ ಸೇವೆ, ಖುಷಿ ಆಗುತ್ತೆ ಸರ್. ಅಪ್ಪ ಅಮ್ಮನೂ ಇಲ್ಲಿ ಇಟ್ಕೊಂಡಿಲ್ಲ ಅವರು. ಅಪ್ಪ ಅಮ್ಮ ಬೇರೆ ಕಡೆ ಮನೆ ಮಾಡಿ ಇಟ್ಟಿದ್ದಾರೆ ಅವರು. ಆದ್ರೂ ಅವರ ಇದು ನೋಡು, ಬೇರೆ ಕಡೆ ಇಟ್ಟಿದ್ದಾರೆ. ಸರಿ, ಊಟ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ನೀವು ಮಾಡ್ತೀರಾ? ಮನೇಲಿ ಮಾಡ್ತೀರಾ? ಎಲ್ಲ ಇಲ್ಲೇ ಮಾಡಿ. ಕಾಫಿ ಟೀ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೀ ಕೊಟ್ರು, ಸ್ವಲ್ಪ ಸಕ್ಕರೆ ಜಾಸ್ತಿ, ನಂಗೆ ಶುಗರ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಸರ್. ನಾನೊಂದು ಹಾಡು ಹೇಳ್ಬೋದಾ ಅಲ್ಲಿ? ಆಯ್ತು, ಹೇಳಿ ಬನ್ನಿ. ಇಲ್ಲ, ಹಾಡು ಹೇಳ್ತೀನಿ. ನಾನೊಂದು ಹಾಡು ಹೇಳಕ್ ತುಂಬಾ ಇಷ್ಟಪಟ್ಟಿದ್ದೀನಿ. ತುಂಬಾ ಸಂತೋಷ ಆಯ್ತು ಸರ್, ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ಎಷ್ಟು ದಿವಸದಿಂದ ಬರ್ಬೇಕು ಅನ್ಕೊಂಡೆ. ನೀವು ನೋಡಿದಕ್ಕೆ ತುಂಬಾ ಸಂತೋಷ. ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ನಿಮಗೆ ಶಕ್ತಿ, ಎಂತೆಂಥವ್ರನ್ನು ರಕ್ತ ಬರ್ತಾ ಇರ್ತೈತೆ, ಅವ್ರು ಹೆಂಗಿರ್ತಾರೆ, ಬಾಯಿ ವಾಸನೆಯಿಂದ ತಡ್ಕೊಳಕ್ಕಾಗಲ್ಲ ಅಂಥದ್ದು ನೀವು ಇದಾಕೊಂಡು ಮಸ್ಕ್ ಹಾಕೊಂಡು ಎತ್ಕೊಂಡ್ ಬರ್ತಿರಲ್ಲ. ಸ್ವಂತ ಮನೆಗಳಲ್ಲಿ ಇದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಹತ್ರ ಇರ್ಸಲ್ಲ ಜನ. ಆ ಥರ ಇರೋ ಜನ ಇದ್ದಾರೆ. ಅಂಥದ್ರಲ್ಲಿ ಯಾರ್ದೋ ಮಕ್ಕಳು, ಯಾರ್ದೋ ತಾತ, ಯಾರ್ದೋ ಅಜ್ಜಿ ಬಿದ್ದಿರೋರು ಅಂಥವ್ರನ್ನ ಕರ್ಕೊಂಬಂದು ಮಾಡ್ತಾ ಇದ್ರಲ್ಲ, ಅದಕ್ಕೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಸರ್. ಸಾಷ್ಟಾಂಗ ನಮಸ್ಕಾರ. ಅಜ್ಜಿ ಎಲ್ಲ ವಿಡಿಯೋ ನೋಡ್ಬಿಟ್ಟವ್ರೆ, ಒಂದು ಬಿಟ್ಟಿಲ್ಲ. ಅದೇ ಕೆಲಸ. ನಂಗೆ ಎಲ್ಲ ಬೈತಾರೆ, ನೀವು ಆ ವಿಡಿಯೋ ನೋಡ್ತಾ ಇರ್ರಿ ಅಂತ ನಮ್ಮ ಸೊಸೆಗಳು ಬೈತಾ ಇರ್ತಾರೆ. ನಾನು 3 ದಿವಸದಿಂದ ಬರೋದಕ್ಕೆ ಹೋಗಿವ್ರಿ, ಯಾರೋ ನಾನು ನೋಡ್ತಾ ಇರ್ತೀನಿ ಡಿಲೀಟ್ ಮಾಡ್ಬಿಟ್ಟವ್ರಿಂದ ಡೌಟು. ನಾನು ನನ್ನ ತಂಗಿಗೆ ಮಾಡಿ ಕೇಳ್ದೆ, ನೋಡೆ ಡಿಲೀಟ್ ಏನ ಮಾಡ್ಬಿಟ್ಟವ್ರೆ, ಏನೋ ನಿಂದ್ರೊಳಗೆ ಬರ್ತಾಯಿದ್ದಾರೆ ನೋಡೆ ಅಂತ ಹೇಳ್ತೇನೆ. ನಮ್ಮ ವಿಡಿಯೋಗಳು ಬರ್ತಾಯಿಲ್ಲ ನಿಮ್ಮ ಮೊಬೈಲ್ಗೆ ಅಂತ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಂಗೆ ಡೌಟು. ಮಾಡಲ್ಲ, ಹಂಗೆಲ್ಲ ಗೊತ್ತು ಅವ್ರಿಗೂ, ನೋಡ್ಕೊಂಡು ಕೂತಿರ್ತಾರೆ ಅವರು ಅಂತ. ಆದ್ರೂ ನಾನು 3 ದಿವಸದಿಂದ ಬರ್ಲಿಲ್ವಲ್ಲ, ಅದೊಂದು ಡೌಟ್ ಬಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸರ್. ದೇವರು ಶಕ್ತಿ ಕೊಡ್ಲಿಕ್ಕೆ ಚಿಕ್ಕ ಹುಡುಗನಿಂದ ಸಿದ್ಧಗಂಗೆ ಸ್ವಾಮಿಗಳಷ್ಟು ಶಕ್ತಿ ಕೊಟ್ಟು ಆಯುಷ್ ಕೊಟ್ಟು ಕಾಪಾಡ್ಲಿ ಸರ್ ನಿಮ್ಮನ್ನು. ನಿಮ್ಮ ಹೆಂಗಸರು ಎಲ್ಲ ನಿಮ್ಗೆ ಅಷ್ಟು ಸಾಥ್ ಕೊಡ್ತಾರಲ್ಲ, ಅಷ್ಟು ನೋಡೋದಕ್ಕೆ ನಮ್ಗೆ ಸಂತೋಷ. ಬೇರೆ ಹೆಂಗಸರಾದ್ರೆ ಏನಾದ್ರು ಹಂಗೋ ಅನ್ನೋದು ಹಿಂಗೋ ಏನಿಲ್ಲ ಸರ್. ಅಷ್ಟು ಚೆನ್ನಾಗಿ ನಿಮ್ಮ ಜೊತೆ ನಿಂತ್ಕೊಂಡು ಅವರು ಮಾಡ್ತಾ ಇದ್ದಾರೆ. ತುಂಬಾ 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 ಸಂತೋಷ ಸರ್. ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ,
ತಮ್ಮ ಮರಳಿ ಬರುವಳೇನೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದ್ಯಲ್ಲೋ, ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದ್ಯಲ್ಲೋ, ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ. ಬರುವ ಸಂಕಟವ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗೆ. ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ, ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಅವಳಿಗಿತ್ತ, ಮುಪ್ಪಿನ ತಾಯಿ ಏನೇನೋ ಕನಸು ಕಂಡುಕೊಂಡು ಕುಂತಿತ್ತ, ಕನಸು ಕನಸಾಗಿ ಉಳಿತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ, ಸೊಕ್ಕಿದ ಸೊಸೆಯೋ ತಾಯಿಯ ಹಾಂಗ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ, ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತ ಶರೀರಕ ಸುಖವೆಂಬುದು ಆ ಸೊಸೆಯು ನೀಡಲಿಲ್ಲ, ಸೋತ ಶರೀರಕ ಸುಖವೆಂಬುದು ಆ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂಜಲೆ ಕೂಡ ತಾಯಿಗ ಕ್ಯಾಳಲ್ಲ, ಮಗನಿಗೆ ಹೇಳಿದರೆ ನೋವುವ ಜೀವಕ ಎಂದು ತಿಳಿದಾಳೋ. ತಾಯಿ ನಿನ್ನಿಂದ ದೂರಾಳೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟುಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟುಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಇಷ್ಟೇ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ, ಇಷ್ಟೇ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ. ಅವಮಾನದ ಮಗಂತ ತನ್ನ ಮನೆಯಿಂದ ಹೊರಗಾಕ್ಯಾಳೋ. ಮಗನಿಗೆ ಹೇಳಿದರೆ ನೋವುವ ಜೀವಕ ಎಂದು ತಿಳಿದ್ಯಾಳೋ. ತಾಯಿ ನಿನ್ನಿಂದ ದೂರಾಳೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ.
ಮಗ ಇದ್ದರು ಹಡೆದ ತಾಯಿ ಪರದೇಸಿಯಾಗಿ ಹೇಳೋ, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳು ಕಳಿತಾಳೋ. ಮಗ ಇದ್ದರು ಹಡೆದ ತಾಯಿ ಪರದೇಸಿಯಾಗಿ ಹೇಳೋ, ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳು ಕಳಿತಾಳೋ. ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡಿತಾಳೋ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಶನಿದೇವನ ಬೇಡ್ಯಾಳೋ. ತಾಯಿ ಬೀದ್ಯಾಗ ಸತ್ತಾಳೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಅದ್ರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರು ಹಾಡಿದ ಹಾಡು ಕೇಳಿದ್ರೆ. ನಿಮ್ಗೆ ಹೇಳ್ತೀನಿ, ಇದ್ದು ಜನ ತಂದೆ ತಾಯಿ ನೋಡ್ಕೊಳ್ಳೋರು ಇಷ್ಟು ಸುಖವಾಗಿ ನೋಡ್ಕೊಳ್ಬೇಕು. ಅವ್ರಿಗೆ ಕಷ್ಟ ಕಾಲದಲ್ಲಿಗೂ ಹಾಗೇ ಇರಬೇಕು, ಸುಖ ಇದ್ದಾಗೂ ಹಾಗೇ ಇರಬೇಕು. ಆದರೆ ಇವರು ಹಾಡಿದ್ದು ಕೇಳಿ ನೋಡಿದರೆ ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು. ದೇವರು ಒಳ್ಳೇದು ಮಾಡಿ. ಅವ್ರು ಹಾಡಿದ್ದು ನಮಗೆ ಕಣ್ಣೀರು ಬರ್ತದೆ. ತುಂಬ ಚೆನ್ನಾಗಿ ಹೇಳಿದ್ರು ಅಮ್ಮಮ್ಮ, ಅದಕ್ಕೆ ನಮಗೆ ಸಂತೋಷ ಆಯಿತು. ಚೆನ್ನಾಗಿರ್ಬೇಕು, ಆಯ್ತು, ಚೆನ್ನಾಗಿರ್ಬೇಕು.